ಈ ವಿಚಾರನ ಎಷ್ಟು ಜನ ಗಮನಿಸಿದ್ದೀರಾ? ಇಬ್ಬರ ಮಧ್ಯೆ ಮನಸ್ತಾಪ ಆದಾಗ ಆ ಇಬ್ಬರಲ್ಲಿ ಒಬ್ರು ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆ ಸೈಲೆಂಟ್ ಆಗಿದ್ಯಾ ಅಂತ ಕೇಳಿದ್ರೆ ಹೇಳ್ತಾರೆ, ಈ ಸಂಬಂಧ ಹಾಳಾಗಬಾರ್ದು, ಈ ಸಂಬಂಧ ಮುರಿದು ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಮೌನವಾಗಿದ್ದೀನಿ ಅಂತ ಹೇಳ್ತಾರೆ. ಕರೆಕ್ಟ್, ಅವರ ಪಾಯಿಂಟ್ ನಮಗೆ ಅರ್ಥ ಆಗುತ್ತೆ. ಆದರೆ ಆ ಇನ್ನೊಬ್ಬ ವ್ಯಕ್ತಿ ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ? ಅವ್ರು ಓವರ್ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಚಿಕ್ಕ ಪುಟ್ಟ ಜಗಳಗಳು ದೊಡ್ಡದಾಗಬಾರ್ದು ಅಂತ ಇದ್ದರೆ ನಾವು ಮೌನವಾಗಿರೋದೇ ವಾಸಿ. ಹೌದು, ಆದರೆ ಕೆಲವೊಂದು ಸಲ ಮೌನವಾಗಿರೋದ್ರಿಂದಲೇ ಕೆಲವು ಸಂಬಂಧಗಳು ಹಾಳಾಗ್ಬಿಡ್ತವೆ. ನಾವು ಯಾವಾಗ ಮಾತಾಡಬೇಕೋ ಆವಾಗ ಮಾತಾಡಲೇಬೇಕು. ಮನಸ್ತಾಪಗಳಾದಾಗ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ ನೀವು ಮನಸಾರೆ ಇಷ್ಟಪಡ್ತಾ ಇದ್ರೆ ದಯವಿಟ್ಟು ಆ ಮನಸ್ತಾಪದ ಕಾರಣಗಳ ಬಗ್ಗೆ ಆ ಇನ್ನೊಬ್ಬ ವ್ಯಕ್ತಿಗೆ ಸ್ಪಷ್ಟತೆ ಕೊಡಿ. ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸ್ಪಷ್ಟತೆ ಕೊಡೋದು ಕೂಡ ಒಂಥರ ಜವಾಬ್ದಾರಿನೇ. ಅದನ್ನು ಮೊದಲು ನಾವೆಲ್ಲರೂ ನಿಭಾಯಿಸೋಕೆ ಕಲಿಯೋಣ.